ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 2 ಕಂತುಗಳು ಪ್ಲಸ್ ಈ ತಿಂಗಳು ಸೇರಿ 3 ಕಂತಿನ ಹಣ ದೀಪಾವಳಿ ಹಬ್ಬಕ್ಕೆ ಬಿಡುಗಡೆ ಮಾಡಿಕೊಡ್ತೀನಿ, ಬಿಡುಗಡೆ ಆಗುತ್ತೆ ಪೆಂಡಿಂಗ್ ಅಂತೆಲ್ಲ ಒಟ್ಟಿಗೆನೆ ಅಂತ ಹೇಳಿದರು. ಆದರೆ ದೀಪಾವಳಿ ಹಬ್ಬದ ದಿನ ಎಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿಯರಿಗೆ ಹಣ ಬಿಡುಗಡೆ ಆಯಿತು, ಬಂದಿದೆ, ಸ್ಯಾಂಕ್ಷನ್ ಆಗಿದೆ, ಎಷ್ಟು ಜಿಲ್ಲೆಗಳಿಗೆ ಇವಾಗ ಆಲ್ರೆಡಿ ಹಣ ಜಮಾ ಆಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಡುಗಡೆ ಮಾಡಿಕೊಡ್ತೀನಿ ಅಂತ. ಆದರೆ ದೀಪಾವಳಿ ಹಬ್ಬಕ್ಕೆ ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಕಂತುಗಳೆಲ್ಲ ಒಟ್ಟಿಗೆ ಬಂದಿದ್ದರೆ ಎಷ್ಟು ಗೃಹಲಕ್ಷ್ಮಿನಿಗೆ ಬಂದಿದೆ, ಇನ್ನೂ ಎಷ್ಟು ಜನಕ್ಕೆ ಬರಬೇಕಾಗಿದೆ, ಎಷ್ಟು ಪೆಂಡಿಂಗ್ ಉಳ್ಕೊಂಡಿದೆ, ಬಿಡುಗಡೆ ಆಯಿತಾ ಆಗಿಲ್ವ ಅನ್ನೋದು ಕೆಲವರಿಗೆ ಡೌಟ್ ಇದೆ ಬಂದಿಲ್ಲದವ್ರಿಗೆ. ಅಂಥವ್ರಿಗೆ ಇವತ್ತಿನ ವೀಡಿಯೋದಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ಬಿಡುಗಡೆ ಆಗಿದೆ, ಎಷ್ಟು ಪೆಂಡಿಂಗ್ ಉಳ್ಕೊಂಡಿದೆ, ಮತ್ತು ಯಾವಾಗ ಬಿಡುಗಡೆ ಆಗುತ್ತೆ, ಹಬ್ಬಕ್ಕೆ ಎಷ್ಟು ಜನ ಗೃಹಲಕ್ಷ್ಮಿಯರಿಗೆ ಬಂದಿದೆ, ಬಿಡುಗಡೆ ಮಾಡಿದ್ರೆ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಕೊಡ್ತೀನಿ. ಅದಕ್ಕೂ ಮುಂದೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಮಧ್ಯ ಎಲ್ಲ ಸ್ಕಿಪ್ ಮಾಡೋಕೋಬಿಡಿ, ಕೊನೆ ತನಕ ನೋಡಿ. ಮತ್ತು ವೀಡಿಯೋಗೊಂದು ಲೈಕ್ ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ಲೈಕ್ ಕೊಡಿ ವೀಡಿಯೋಗೆ ಫಸ್ಟು. ಫ್ರೆಂಡ್ಸ್, ಬನ್ನಿ ಇವಾಗ ವೀಡಿಯೋ ಶುರು ಮಾಡೋಣ. ಲೆಟ್ಸ್ ಬಿಗಿನ್ ದ ವೀಡಿಯೋ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಅಂತ ಹೇಳಿ 2 ಉಳ್ಕೊಂಡಿದ್ದು. ಹಾಗೆಯೇ ಈ ತಿಂಗಳು ಸೇರಿ 3 ಕಂತಿನ ಹಣ ಗೃಹಲಕ್ಷ್ಮಿಯರಿಗೆ ಜಮಾ ಆಗಬೇಕಿತ್ತು. ಆದರೆ ದೀಪಾವಳಿ ಹಬ್ಬಕ್ಕೆ ಎಲ್ಲ ಸೇರಿ ಬಿಡುಗಡೆ ಮಾಡಿಕೊಡ್ತೀನಿ ಅಂದರು. ಕೆಲವರಿಗೆ ಆಲ್ರೆಡಿ 1ನೇ ಕಂತಿನ ಹಣ ಈ ತಿಂಗಳು ಜಮಾ ಆಗಿದೆ, 2 ಕಂತು ಮಾತ್ರ, ಒಂದು ಪೆಂಡಿಂಗ್ ಕಂತು ಮತ್ತು ಈ ತಿಂಗಳದು ಜಮಾ ಆಗಬೇಕಿತ್ತು. ಆದರೆ ದೀಪಾವಳಿ ಹಬ್ಬದ ದಿನ ಎಲ್ಲ ಕಂತುಗಳನ್ನ ಪೆಂಡಿಂಗ್ ಕಂತು ಸೇರಿ ಈ ತಿಂಗಳು ಸೇರಿ ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ರು. ಆದರೆ ಅವ್ರು ಹೇಳಿದಂಗೆ ಬಿಡುಗಡೆ ಆಯಿತಾ ಹಬ್ಬದ ದಿನ ಅಂತ ಎಲ್ರಿಗೂ ಒಂದು ಡೌಟ್ ಇದೆ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಅಂತೂ ಮತ್ತು ಈ ತಿಂಗಳು ಸೇರಿ ಒಟ್ಟಿಗೆ ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಹೇಳಿದ್ಕಂತೂ ಹಬ್ಬದ ದಿನ ಕೆಲವು ಕಾರಣಗಳಿಂದ ಬಿಡುಗಡೆ ಮಾಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಅದು ಯಾವಾಗ ಬಿಡುಗಡೆ ಆಗ್ತಾಯಿದೆ ಅಂತ ನೋಡಿದ್ರೆ ಇವತ್ತು ನಿಮಗೆ ಬಿಡುಗಡೆ ಆಗ್ತಿದೆ ಮಧ್ಯಾಹ್ನ 2:30 ನಂತರ ತಮ್ಮ ಬ್ಯಾಂಕ್ ಖಾತೆಗಳಿಗೆ 2,000 ಪ್ಲಸ್ 2,000 2 ಕಂತುಗಳು ಪೆಂಡಿಂಗ್ ಉಳ್ಕೊಂಡಿತ್ತಲ್ಲ, ಮತ್ತು ಈ ತಿಂಗಳು ಸೇರಿ ಒಟ್ಟಿಗೆ ಜಮಾ ಆಗ್ತಿದೆ. ಕೆಲವ್ರಿಗೊಂದು ಕಂತು ಈ ತಿಂಗಳು ಬಂದಿದೆ, ಇನ್ನು ಕೆಲವು ಗೃಹಲಕ್ಷ್ಮಿಗೆ ಇನ್ನೂ ಜಮಾ ಆಗಿಲ್ಲ. 100ರಲ್ಲಿ ಒಂದು 40% ಅಷ್ಟು ಬಂದಿರಬೇಕು, ಇನ್ನು 60% ಅಷ್ಟು ಗೃಹಲಕ್ಷ್ಮಿಯರಿಗೆ ಇನ್ನೂ 2 ಕಂತುಗಳು ಪೆಂಡಿಂಗ್ ಉಳ್ಕೊಂಡಿದೆ. ಅದು ಮತ್ತು ಈ ತಿಂಗಳು ಸೇರಿ ಒಟ್ಟಿಗೆ 6,000 ಜಮಾ ಆಗುತ್ತೆ 2 ಕಂತು ಪೆಂಡಿಂಗ್ ಇರೋರಿಗೆ. 1 ಕಂತು ಪೆಂಡಿಂಗ್ ಇರೋರಿಗೆ ಈ ತಿಂಗಳದು ಮತ್ತು ಪೆಂಡಿಂಗ್ ಕಂತು ಸೇರಿ 4,000 ರೂಪಾಯಿ ಒಟ್ಟಿಗೆ ಜಮಾ ಆಗ್ತಿದೆ. ಇವತ್ತು ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಪೆಂಡಿಂಗ್ ಅಂತ ಬಿಡುಗಡೆ ಆಗ್ತಿದೆ. ಆದ್ದರಿಂದ ತಾವೆಲ್ಲರೂ 2:30 ನಂತರ ತಮ್ಮ ಬ್ಯಾಂಕ್ ಖಾತೆಗಳನ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗೆ 100ಗೆ 100% ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಿದೆ. ಮತ್ತು ಯಾರಿಗೆಲ್ಲ ಬರುತ್ತೆ ಅವರೆಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಣ ಬಂದಿದೆ ಜಿಲ್ಲೆ ಮೆನ್ಷನ್ ಮಾಡಿ. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ನೋಡ್ತಾಯಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.